ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನವೇ ಆಗಿತ್ತು ಹೇರ್ ಆಯಿಲ್ ಅಪ್ಲೈ ಮಾಡಿಸ್ಕೊಂಡು, ಹಾಗಾಗಿ ಹೇರ್ ಆಯಿಲ್ ಅಪ್ಲೈ ಮಾಡಿಸ್ಕೊತಾ ಇದ್ದೆ. ಯೂಶ್ವಲಾಗಿ ಜೀವನೇ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಟ್ಬಿಡ್ತಾರೆ. ಸ್ವಲ್ಪ ಕೂದಲನ್ನ ಭಾಗ ಮಾಡಿ ಹೇರ್ ಆಯಿಲ್ನ ಈ ಥರ ಹಾಕ್ಬಿಟ್ಟು ನೀಟಾಗಿ ಮಸಾಜ್ ಮಾಡಿಕೊಡ್ತಾರೆ. ಆ್ಯಂಡ್ ಹೇರ್ ಗ್ರೋತಿಗೂ ಕೂಡ ಅದು ಒಳ್ಳೆಯದು. ಹಾಗೆ ನನಗೂ ಕೂಡ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಜೀವನ ಹತ್ರನೇ ಹೇರ್ ಆಯಿಲ್ನ ಅಪ್ಲೈ ಮಾಡಿಸ್ಕೊಳ್ತೀನಿ. ಇನ್ನು ಪಾಪುನೂ ಕೂಡ ಅಲ್ಲೇ ಆಟಾಡ್ತಾ ಇದ್ದು. ಅಪ್ಪುದು ಹೋಮ್ವರ್ಕ್ ಎಲ್ಲ ಕೂಡ ಕಂಪ್ಲೀಟ್ ಆಗಿತ್ತು. ಹೀಗೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದ ಅವನು. ಇನ್ನು ನಾನು ಅಡುಗೆ ಮಾಡಬೇಕು. ಇವಾಗ ಹೇರ್ ಆಯಿಲೆಲ್ಲ ಅಪ್ಲೈ ಮಾಡಿಸ್ಕೊಂಡು ಹೋಗಿ ಅಡುಗೆ ಮಾಡೋಣ ಅಂತ. ಸಿಂಪಲಾಗಿ ಇವತ್ತು ಟೊಮೆಟೊ ಸಾಂಬಾರು ಹಾಗೆಯೇ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಕೂಡ ಎಲ್ಲ ನನಗೆ ಈ ಥರ ತುಂಬ ಲೇಟ್ ಆಗೋಗ್ಬಿಟ್ರೆ ಅವಾಗ ಅಡುಗೆ ಮಾಡೋದಕ್ಕೆ ಮೂಡೇ ಇರೋದಿಲ್ಲ. ಸುಮ್ಮನೆ ಹೊರಗಡೆ ಅದು ಇದು ತರಿಸ್ಕೊಂಡು ತಿನ್ನೋ ಬದಲು ಮನೆಯಲ್ಲೇ ಏನಾದ್ರು ಸಿಂಪಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀನಿ. ಇನ್ನು ಅಪ್ಪು ಕೂಡ ನಾನು ಅಡುಗೆ ಮನೆಗೆ ಹೋದೆ ಅಂತ ಅಂದ್ಬಿಟ್ಟು ಬಂದ. ಏನಾದರೂ ನಂಗೆ ಬೇಕು ಅಂತಂದರೆ ಅವನ್ನ ಕೇಳ್ತೀನಿ. ಒಂದೊಂದಾಗೆ ತಕ್ಕೊಡ್ತಾನೆ ಫ್ರಿಜ್ಜಿಂದ. ಸೊ ಖುಷಿ ಆಗತ್ತೆ. ಸೊ ಲಾಸ್ಟ್ ವ್ಲಾಗ್ನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಮನೆಗೆ ಹೊಸ ಫ್ರಿಜ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ. ಸೊ ನೋಡೋಣ, ಯಾವಾಗ ಆಗುತ್ತೋ ಆವಾಗ ತೊಗೊಳ್ತೀನಿ. ಎಲ್ಲ ಒಂದೇ ಸಲ ಬರ್ಡನ್ ಆಗೋಲ್ಲ. ಸೊ ನಮ್ಮದು ಕಮಿಟ್ಮೆಂಟ್ ಅಂತ ಇರುತ್ತೆ, ಒಂದಷ್ಟು ಅದು ಇದು ಅಂತೆಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಏನು ಬೇಕೋ ಅದನ್ನು ಮಾತ್ರ ಫೋಕಸ್ ಮಾಡಿ ತೊಗೊಂಡಿದ್ದೀವಿ ಅಷ್ಟೇ. ಇನ್ನು ಫ್ರಿಜ್ ಅಂತೂ ಇದೇನು ಹಾಳಾಗಿಲ್ಲ, ಚೆನ್ನಾಗೇ ಇದೆ. ಸದ್ಯಕ್ಕೆ ಯೂಸ್ ಮಾಡ್ಕೋಬೋದು ಚೆನ್ನಾಗೇ. ಹಾಗಾಗಿ ಅಷ್ಟೇ. ಇನ್ನು ನೋಡೋಣ, ಫ್ಯೂಚರಲ್ಲಿ ಯಾವಾಗಾದರೂ ತೊಗೋಬೇಕು ಅಂತ ಇರುತ್ತೆ ಅಲ್ವಾ, ಅವಾಗ ಖಂಡಿತ ತೊಗೊಳ್ತೀನಿ. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸುಮಾರು ಸರಿ ಅಂದ್ಕೊಂಡಿದ್ದೀನಿ ನಾನು ಹೋಮ್ ಟೂರ್ ಮಾಡಬೇಕು ಅಂತ. ಕಂಪ್ಲೀಟ್ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿರ್ತೀನಿ. ಅದು ಯಾಕೋ ಗೊತ್ತಿಲ್ಲ, ಹೋಮ್ ಟೂರೇ ಮಾಡೋಕ್ಕಾಗ್ತಿಲ್ಲ. ನೋಡೋಣ, ಈ ವೀಕೆಂಡ್ ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಮ್ ಟೂರ್ನ. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನಿವಾಗ ಟೊಮೆಟೊ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಸಾಂಬಾರು ಕೂಡ ಬೇಗನೆ ಮಾಡಿಬಿಟ್ಟೆ. ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಗುತ್ತೆ. ಇವತ್ತು ಇನ್ನೊಂದು ಏನಾಯಿತು ಅಂತ ಅಂದರೆ, ಮಿಕ್ಸಿ ಜಾರಿಗೆ ಅಂದರೆ ಸಣ್ಣ ಜಾರಿಗೆ ನಾನು ಟೊಮೆಟೊ ಎಲ್ಲ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದೆ. ಅಲ್ಲಿ ನೋಡಿದ್ರೆ ಮಿಕ್ಸಿ ಜಾರೇ ಹಾಳಾಗೋಯ್ತು. ಒಂಥರ ಬೇಜಾರಾಗೋಯ್ತು. ಯಾಕೋ ಇವತ್ತು ಬೆಳಗ್ಗೆಯಿಂದ ಯಾವುದೂ ಸರಿಗೇ ಆಗ್ತಾಯಿಲ್ಲ. ಇನ್ನು ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಪ್ಪುಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ದಾಯಿತು. ಹೀಗೆ ನಾನು ಅಡುಗೆ ಮನೆಯಲ್ಲಿ ಏನೋ ಕೆಲಸ ಆಯಿತು ಅಂತ ಮಾಡ್ಕೊಳ್ತಾ ಇದ್ದೆ. ಸಿರಿ ನೋಡಿದ್ರೆ ಹೊಸ್ಲ ಹತ್ರ ಬಂದುಬಿಟ್ಟು ಕುತ್ಕೊಂಡಿದ್ಲು. ನಾನು ಎಲ್ಲೋದ್ಲು ಅಂತಂದ್ಬಿಟ್ಟು ನೋಡಿದಾಗ ಅಲ್ಲಿ ಕೂತಿದ್ಲಲ್ಲ, ಹಾಗಾಗಿ ನಾನು ಆವಾಗಲೇ ಮೊಬೈಲ್ ತೊಗೊಬಂದ್ಬಿಟ್ಟು ಹೊರಗಡೆ ಕೂತ್ಕೊಂಡೆ. ಮೋಸ್ಟ್ಲಿ ಹೊಸ್ಲು ದಾಟ್ತಾಳೇನೋ. ನನಗೆ ಹೆಂಗೋ ಕರೆಕ್ಟ್ ಟೈಮಿಗೆ ನಾನು ನೋಡಿದೆ. ಇಫ್ ಇನ್ ಕೇಸ್ ಏನಾದರೂ ನಾನು ನೋಡಿರಲಿಲ್ಲ ಅಂದಿದ್ದರೆ ಇದು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಮೊಬೈಲ್ ತೊಗೊಂಡು ಹೋಗಿ ಹೊರಗಡೆ ಕೂತ್ಕೊಂಡೆ. ಆಮೇಲೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಹೊಸ್ಲು ದಾಟಿದ್ಲು ಅಂದರೆ ತುಂಬ ಖುಷಿ ಆಯಿತು. ಅಪ್ಪು ಹೊಸ್ಲು ದಾಟಿದಾಗ ನನ್ನ ಹತ್ರ ವಿಡಿಯೋ ಇದೆಯೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಬಟ್ ಸಿರಿ ದಾಟಿದಂತೂ ಎಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಖುಷಿ ಆಯಿತು ನನಗೆ. ಅವಳಂತೂ ದಾಟೋದಾ ಬೇಡವಾ ಅನ್ನೋ ಥರ ಯೋಚನೆ ಮಾಡ್ತಾಯಿದ್ಲು ಅಂತ ಅನಿಸುತ್ತೆ. ಹೊಸ್ಲು ಮೇಲಿರೋ ರಂಗೋಲಿ ಎಲ್ಲ ಫುಲ್ಲು ಅಳಿಸ್ಬಿಟ್ಟಿದ್ಲು. ನಾನು ದಾಟ್ತಾಳೇನೋ ಅಂತ 1-2 ನಿಮಿಷ ವೆಯ್ಟ್ ಮಾಡಿದೆ. ನೀಟಾಗಿ ಹೊಸ್ಲು ಇಟ್ಕೊಂಡು ನಿಂತ್ಕೊಂಡ್ಲು. ಆವಾಗ ಓಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅಮ್ಮ ಬಾರ, ಮುದ್ದು ಬಂಗಾರ ಬಾರೆ, ಇಲ್ಲಿ ಬಾ. ಬಾ. ನನಗಂತೂ ತುಂಬಾ ಖುಷಿ ಆಯಿತು. ಅವಳು ಹೊಸ್ಲು ದಾಟ್ಕೊಂಡು ಬಂದಿದ್ದು ತುಂಬ ಕ್ಯೂಟಾಗಿದ್ದು ಅದು ಅಂತ ಅನ್ನಿಸ್ತು ಮೂಮೆಂಟ್. ಆ್ಯಂಡ್ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಫ್ಯೂಚರಲ್ಲಿ ಅವಳು ಕೂಡ ಅದನ್ನು ನೋಡ್ಬೋದು. ಆಗ ರೆಡಿ ಆಗ್ತಾ ಇದ್ದೀನಿ. ಸ್ನಾನ ಮಾಡ್ಕೊಂಡು ಬಂದು ಇವತ್ತು ಬೆಳಗ್ಗೆ ಸಿರಿ ಹೊಸ್ಲು ದಾಟಿದ್ಲು. ಸೊ ಹಾಗಾಗಿ ಪೂಜೆ ಮಾಡೋಣ ಹೊಸ್ಲಿಗೆ. ಹಾಗೆ ಇವತ್ತು ಗುರುವಾರ ಬೇರೆ, ಒಳ್ಳೆ ದಿನ. ಇವತ್ತು ಬೆಳಗ್ಗೆ ಎಷ್ಟು 8:45ಗೆ ಅವಳು ಹೊಸ್ಲು ದಾಟಿದ್ದು. ಸೊ ಹಾಗಾಗಿ
ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದೀಪ ಅವ್ರನ್ನ ಕರೆದಿದ್ದೆ, ನಮ್ಮ ಅಮ್ಮನ್ನ ಕೂಡ ಕರೀದಿದ್ದೀನಿ, ಬರ್ತಾರೆ. ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಲೇಟೇ ಆಗೋಯ್ತು ಇವತ್ತು. ಎಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡೆ, ಬಾಲ್ಕನಿ ಎಲ್ಲನೂ. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಇನ್ನು ಬೇಗ ಬೇಗ ರೆಡಿ ಆಗಿಬಿಟ್ಟು ಹಾಲ್ಗೀರ್ ಮಾಡೋಣ ಅಂತ ಸ್ವೀಟು. ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಆ್ಯಕ್ಚುಲಾಗಿ ಫಸ್ಟು ಬೇಡ ಅಂತಲೇ ಅಂದ್ಕೊಂಡೆ, ಆಮೇಲೆ ಯಾಕೋ ಓಕೆ ಮಾತಾಡೋಣ ಅಂತ ಅನ್ನಿಸ್ತು. ಇವಾಗ ಜಸ್ಟು ಅದನ್ನು ನೋಡಿದೆ. ಹಾಗಾಗಿ ಒಬ್ಬರು ಯಾರೋ 1 ಮಂತ್ ಎಗೋ ಅದು ಆ್ಯಕ್ಚುಲಾಗಿ ಅಕೌಂಟು ಕ್ರಿಯೇಟ್ ಆಗಿರೋದು. ಅವ್ರು ಬಂದ್ಬಿಟ್ಟು ಏನಂತ ಕಮೆಂಟ್ ಹಾಕಿದ್ದಾರೆ ಅಂದರೆ, ಫಸ್ಟ್ ಅಂತ ಹಾಕಿಲ್ಲ, ಫಾಸ್ಟ್ ಸಣ್ಣ ಆಗಮ್ಮ ತಾಯಿ, ಎಷ್ಟು ದಪ್ಪ ಆಗಿದೆಯಲ್ಲಮ್ಮ ದೇವ್ರೆ, ಆಮೇಲೆ ಹಿಂಗಂತ ಹಾಕವ್ರೆ. ಇಂಥವ್ರಿಗೆ ಏನು ಹೇಳೋಣ. ಫಸ್ಟ್ ಆಫ್ ಆಲು ಅಲ್ಲ, ಮಗುಗೆ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ ನಾನು, ತಿಂದ್ರೇ ಅದಕ್ಕೆ ಚೆನ್ನಾಗಿ ಹಾಲು ಬರೋದು, ಇಲ್ಲ ಅಂತ ಅಂದರೆ ಬರೋಲ್ಲ. ನನ್ನ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ರೂಟೀನ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತು. ನಾನು ಎಷ್ಟು ಬ್ಯುಸಿಯಾಗಿದ್ದೀನಿ ಅಂತ. ತಿಂದು ಮಲ್ಕೊತಾ ಇಲ್ಲ ನಾನು. ಅದು ಯಾಕೆ ಹಂಗೆಲ್ಲ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ. ಯಾಕೆ ನೀನೊಂದು ಹೆಣ್ಣಲ್ವಾ, ನಿನಗೆ ಏನು ಫುಲ್ ಸ್ಲಿಮ್ಮಾಗಿ ಐಶ್ವರ್ಯ ರೈ ಥರ ಇದೆಯಾ ನೀನು, ಅದು ಏನಂತ ಹೇಳಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ನನಗೆ ಹಂಗೆ ಅನ್ನಿಸ್ತು, ನೀನು ತಾಯಿ ಆಗಿದ್ದರೆ, ನೀನು ಸ್ಲಿಮ್ ಆಗಿದ್ದರೆ, ನೀನು ಸಖತ್ತಾಗಿದ್ದರೆ, ನೋಡೋಕ್ಕೆ ಮಿಸ್ ಯೂನಿವರ್ಸ್ ಥರ ಇದ್ದರೆ ಕಮೆಂಟ್ ಮಾಡು. ನೀನೇ ಒಳ್ಳೆ ಹೆಂಗೆಂಗೋ ಇದ್ದುಬಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ. ನಿನಗಿಂತ ಬೆಟರ್ ಆಗಿದ್ದೀನಿ ನಾನು ಅನ್ನೋದಂತೂ ನನಗೆ ಗೊತ್ತು. ನನಗೆಷ್ಟು ಕೋಪ ಬಂತು ಅಂತ ಅಂದರೆ, ಹೆಂಗೋ ಇರೋದ್ರಲ್ಲಿ ಮೇಂಟೈನ್ ಮಾಡಿಕೊಂಡು, ಮನೆಯೂ ನೋಡಿಕೊಂಡು, ಮಕ್ಕಳನ್ನೂ ನೋಡಿಕೊಂಡು, ಏನೋ ಒಂದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕೆ ಹಿಂಗೆಲ್ಲ ಕಮೆಂಟ್ಗಳು ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಅದೊಂಥರ ಏನು ಗೊತ್ತಾ, ನನಗೆ ಕೋಪ ಬಂದು ನಾನು ರಿಪ್ಲೈ ಮಾಡ್ತಾಯಿರೋದು, ಬೇಜಾರಾಗಿ ರಿಪ್ಲೈ ಮಾಡ್ತಾಯಿಲ್ಲ. ಹಂಗೆ ಅನ್ನಿಸ್ತು. ದೀಪಾನು ಇಲ್ಲೇ ಬಂದವ್ರೆ, ಇಲ್ಲೇ ಕುತ್ಕೊಂಡವ್ರೆ. ಬಂದ್ಬಿಟ್ಟು ಹಂಗೆ ಅಂದಿದ ತಕ್ಷಣ ಯಾಕೋ ನಗ್ತವ್ರೆ. ಏನು ಹೇಳೋಣ ಇಂಥವ್ರಿಗೆ ಅಲ್ವಾ? ಏನು ಹೇಳೋದು, ತಪ್ಪು ತಿಳ್ಕೊಬೇಡಿ, ನಾನು ಯಾರಿಗೂ ಬೇಜಾರಾಗಲಿ ಅಂತ ಹೇಳ್ತಾ ಇಲ್ಲ. ಹಂಗೆ ಅನ್ನಿಸ್ತು ನನಗೆ. ಅವರೇ ಅಷ್ಟು ಧೈರ್ಯವಾಗಿ ಒಬ್ರಿಗೆ ಕಮೆಂಟ್ ಪಾಸ್ ಮಾಡ್ಬೋದು ಅಂತಂದರೆ ನಾವು ಯಾಕೆ ರಿಪ್ಲೈ ಮಾಡಬಾರ್ದು? ಅದನ್ನು ನಾವು ಯಾಕೆ ಸುಮ್ಮನೆ ತೊಗೊಬೇಕು ಅಷ್ಟೇ, ಇನ್ನೇಂತಕ್ಕೂ ಅಲ್ಲ. ಅವ್ರ ಮನೆ ಊಟ ಏನೋ ತಿಂತಿಲ್ಲ ನಾವು ದಪ್ಪ ಆಗೋದಕ್ಕೆ. ರಿಯಲಾಗಿ ನೋಡೋಕ್ಕೂ ವಿಡಿಯೋದಲ್ಲಿ ನೋಡೋಕ್ಕೂ, ನಾನು ಸುಪ್ರಿಯರ್ನು ಅಷ್ಟೇ ವಿಡಿಯೋದಲ್ಲಿ ನೋಡಿ ಅವರು ತುಂಬ ದಪ್ಪ ಥರ ಕಾಣ್ತಾ ಇದ್ರು. ರಿಯಲ್ ನೋಡಿದ್ರೆ ನನ್ನ ವೇಟೇ ಅವರು, ನಿನ್ನ ಐಟೆ ನಿನ್ನ ಥರನೇ ಇಬ್ರು ಅಷ್ಟೇ, ಲಚ್ಚುನು ಅಷ್ಟೇ. ಬಟ್ ವಿಡಿಯೋದಲ್ಲಿ ನೋಡಿದ್ರೆ ಎಲ್ಲರೂ ದಪ್ಪ ಮಾಡ್ತಾರೆ ಗೊತ್ತಾ ಅವರು. ಅಂದರೆ ಲೈಕ್ ಯಾರಿಗೂ ಅಷ್ಟೇ ಬಾಡಿ ಶೇಮಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆ ಸುಮ್ಮನೆ ಅಲ್ವಾ? ಏನೋ ನಿಮ್ಮ ಒಂದಿದು ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನನಗೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಯ್ಯೋ ಅನ್ನೋಕ್ಕಾಗಲ್ಲ. ನನಗೆ ಹೇಳ್ಬಿಟ್ರೆ ನಾನು ಮನಸ್ಸಲ್ಲಿ ನಿರಾಳ ಎಷ್ಟೊಂದಿದೆ ಮನಸ್ಸಲ್ಲಿ, ಹೇಳ್ದೆಲ್ಲ ಇಟ್ಕೊಂಡಿರೋ ಅಂಥದ್ದು, ಅದನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ನಿಮ್ಮದನ್ನೆಲ್ಲ ಇಟ್ಕೊಂಡು ಬೇಜಾರು ಮಾಡ್ಕೊಳ್ಳೋಣ. ಅಲ್ಲಲ್ಲೇ ವಾಪಸ್ ಕೊಡ್ತಾ ಇರಬೇಕು. ಇನ್ಮೇಲೆ ಯಾರಿಗೂ ಮನಸ್ಸಲ್ಲಿ ಏನು ಇಟ್ಕೊಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು. ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ಸಾಕು. ಏನಂತಮ್ಮ, ನಾನು ಏನು ಹಾಕೊತಾ ಇದ್ದೆ, ಏನು ಮಾಡ್ತಾ ಇದ್ದೆ ಅನ್ನೋದೇ ಮರ್ತೋಯ್ತು ನನಗೆ ಅಷ್ಟೇ. ಆರೋಗ್ಯವಾಗಿದ್ದರೆ ಸಾಕು. ಆರೋಗ್ಯ ಬಗ್ಗೆ ಹೋಗಿದ್ದಾನೆ ದೇವರು ನನಗೆ ಅಷ್ಟೇ ಸಾಕು. ನನ್ನ ಮಕ್ಕಳನ್ನ, ನನ್ನ ಮನೇನ ಯಾರು ಹೆಲ್ಪು ಇಲ್ದಂತೆ ಅಚ್ಚುಕಟ್ಟಾಗಿ ನೋಡಿಕೊಂಡು ಮ್ಯಾನೇಜ್ ಮಾಡೋ ಶಕ್ತಿ ಕೊಟ್ಟಿದ್ದಾನಲ್ಲ, ಸಾಕು. ಬಂದ್ಬಿಟ್ಟು ಅವ್ರಿಗೆ ಹೇಳೋಕ್ಕೆ ಅಲ್ಲ, ಏನು ಗೊತ್ತಾ, ಕೆಲವರು ಇರ್ತಾರೆ ಹಂಗೆ ಎಲ್ಲದಕ್ಕೂ ಏನೋ ಒಂದು ಹೇಳಬೇಕು, ಮಾತಾಡಬೇಕು, ಹಂಗಂಗೆ ಅದೇನೋ ಹೇಳ್ತಾರಲ್ಲ ಹಂಗೆ. ಯಾರು ಇರ್ತಾರೆ ಒಬ್ಬೊಬ್ರು, ಅದೇನು ಅವ್ರು ಕಲ್ತಿರೋ ಬುದ್ಧಿನೇ ಅಂತದ್ದ, ಒಬ್ರಿಗೆ ಬೇಜಾರು ಮಾಡಬೇಕು ಅಂತ ಕಮೆಂಟ್ ಪಾಸ್ ಮಾಡಬೇಕು. ಒಂದು ಬೇಜಾರಿಗೆ, ನಮ್ಮ ಬೇಜಾರಿಗೆ ನಾವು ವಿಡಿಯೋ ನೋಡ್ತೀವಲ್ವಾ, ಅದ್ರ ಬಗ್ಗೆ ನಾವು ಕಮೆಂಟ್ ಹೆಂಗೆ ಹಾಕ್ಬೇಕು? ಇವಾಗ ವಿಡಿಯೋ ಸುಮ್ಮನೆ ಯಾರು ಅಂತೂ ನೋಡೋದಿಲ್ಲ, ಸುಮ್ಮನೆ ಕೂತ್ಕೊಂಡು ಅಲ್ವಾ ದಿನ ಪೂರ್ತಿ. ಅವ್ರಿಗೂ ಕೆಲಸ ಇದ್ದೇ. ನಿನ್ನೆ ನೋಡು, ನಿನ್ನೆ 22 hours ಎಗೋ ಅದು ಕ್ರಿಯೇಟ್ ಆಗಿರೋದು, ಅದೇ ಓಸ್ಮೋ ಕ್ಯಾಮ್ರಾ ಬಗ್ಗೆ ಸೋ ಫನ್ನಿ ಅಂತ ಹಾಕವ್ರೆ. ಅದು 22 hours ಎಗೋ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ನಿಂತಿದ್ದೆ, ಸ್ವಲ್ಪ ಸಾಲ ಕೊಡಿ ನನಗೆ ಕ್ಯಾಮ್ರಾ ತೊಗೋಬೇಕು ಪ್ಲೀಸ್ ಅಂತ. ಏನವ, ಯಾರು ರಿಯಲ್ ಅಕೌಂಟ್ ಇಟ್ಕೊಂಡು ಹಿಂಗೆ ಕಮೆಂಟ್ ಮಾಡೋಲ್ಲ. ಸೊ ರೆಡಿ ಆದೆ, ಬನ್ನಿ ಇವಾಗ ಹೋಗೋಣ ಕೆಳಗಡೆ. ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ, ಅದಾದಮೇಲೆ ಹೊಸಲು ಪೂಜೆ ಮಾಡೋಣ.
ಸೊ ಒಂದಷ್ಟು ಐಟಮ್ನೆಲ್ಲ ತರಿಸಿದ್ದೆ. ಸ್ಮಾರ್ಟ್ ಬಜಾರಲ್ಲಿ 28 ರೂಪಾಯಿ ತೆಂಗಿನಕಾಯಿ, ಹಾಗಾಗಿ ಒಂದು 7 ತೆಂಗಿನಕಾಯಿನ ತರಿಸಿದ್ದೆ. ಚಿಂಟುನೇ ತಂದ್ಕೊಟ್ಬಿಟ್ಟು ಹೋದ, ಎತ್ತಿಟ್ಬಿಟ್ಟಿನಲ್ಲ. ಹಾಗೆ ಇವಾಗ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಶಾವಿಗೆನ ಕೂಡ ತರಿಸಿದ್ದೆ. ಇನ್ನೊಂದ್ಸಲಿ ಯಾವಾಗಾದ್ರೂ ಬೇಕಾಗುತ್ತೆ ಅಂತ 2ನೇ ತರಿಸಿದೆ. ಇವಾಗೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಯಾವ ಸೊ ಇವತ್ತಂತೂ ತುಂಬ ಜಾಸ್ತಿನೇ ಕೆಲಸ ಇತ್ತು. ಕಂಪ್ಲೀಟ್ ಬಿಲ್ಡಿಂಗ್ನೇ ಕ್ಲೀನ್ ಮಾಡ್ಕೊಂಡು ಬಂದೆ. ಹೊರಗಡೆ ಮೆಟ್ಲೆಲ್ಲ ತುಂಬ ಗಲೀಜಾಗಿತ್ತು ಅಂತ ಎಲ್ಲ ವಾಶ್ ಮಾಡಿಕೊಂಡು ನಾನು ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1.5 hour ಆಗೋಗ್ಬಿಟ್ಟಿತ್ತು. ನಿನ್ನ ಪಾಪು ಕೂಡ ಮಲಗಿದ್ಲು. ಅವಳು ಎದ್ಮೇಲೆ ಅವಳಿಗೆ ಸರಿ ಮಾಡಿಬಿಟ್ಟು ತಿನ್ನಿಸಿ ಅದಾದಮೇಲೆ ನಾನು ಸ್ನಾನಕ್ಕೆ ಅಂತ ಹೋಗಿದ್ದು. ಪಾಪುಗೆ ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಬಂದೆ. ಟೈಮ್ ಆಗಲೇ ಆಲ್ಮೋಸ್ಟ್ ಒಂದು 7 o'clock ಹಂಗೆ ಆಗೋಗ್ಬಿಟ್ಟಿತ್ತು. ಲೇಟ್ ಆದರೂ ಪರವಾಗಿಲ್ಲ, ಇವತ್ತು ಗುರುವಾರ ಅಲ್ವಾ, ಇವತ್ತೇ ಪೂಜೆ ಮಾಡಿಬಿಡೋಣ ಅಂತ ಇತ್ತು. ಹಾಗಾಗಿ ಏನೇನೆಲ್ಲ ಬೇಕು ಚಿಂಟುಗೆ ಹೇಳಿ ತರಿಸಿದ್ದೆ. ನನಗೆ ಟೈಮ್ ಇರಲಿಲ್ಲ. ಈಗ ಮತ್ತೆ ಹೊರಗಡೆ ಹೋಗಿ ಎಲ್ಲ ತೊಗೊಂಬರ್ಬೇಕು ಅಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಚಿಂಟುಗೆ ಏನೆಲ್ಲ ಬೇಕು ಅಂತ ಇದೆ ಎಲ್ಲನೂ ಹೇಳಿದ್ದೆ. ತೊಗೊಂಡು ಬಂದು ಕೊಟ್ಟಿದ್ದ. ಇವಾಗ ಆಲ್ಮೋಸ್ಟ್ ಪಾಯಸನೂ ಕೂಡ ರೆಡಿ ಆಯಿತು. ಇನ್ನು ಪಾಯಸ ರೆಡಿ ಆದಮೇಲೆ ನಾನು ಹೋಗಿ ದೀಪ ಹಚ್ಚಿ ಆಮೇಲೆ ಪೂಜೆನ ಮಾಡ್ತೀನಿ. ಜೀವನ್ ಬರಲಿ ಹೊಸಲು ಪೂಜೆ ಮಾಡುವಾಗ ಅವರು ಇರಲಿ ಅನ್ನೋದೊಂದು ಆಸೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವರು 7:40 ಆಲ್ಮೋಸ್ಟ್ 8 ಗಂಟೆ ಆಗಿತ್ತು ಅವ್ರ ಆಫೀಸಿಂದ ಬರೋ ಅಷ್ಟೊತ್ತಿಗೆ. ಸೊ ಆಯಿತು ಪಾಯಸ. ಇನ್ನೇನು ಲಾಸ್ಟ್ ಒಂದು 2 ಕುದೀಲಿ ಅಂದ್ಬಿಟ್ಟು ಅಷ್ಟೇ ವೆಯ್ಟ್ ಮಾಡ್ತಾಯಿದ್ದೀನಿ. ರೆಡಿ ಆಯಿತು. ಇವಾಗ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಫಸ್ಟ್ ಮೀಟ್ ಮಾಡಿದ್ದೇನೆ ನೀವು? ಚಿಕ್ಕಪೇಟೆ. ಇನ್ನೆಲ್ಲೂ ಜಾಗ ಇರಲಿಲ್ಲಮ್ಮ. ಅಲ್ಲ, ಚೆನ್ನಾಗಿ ಮೀಟ್ ಆಗಿತ್ತು. ಹೌದಾ? ನಾವು ಮಾತಾಡ್ತಾ ಇದ್ವಿ ಯಾವಾಗಲೂ, ಬಟ್ ಆದರೆ ನಾವು ಮೀಟ್ ಮಾಡ್ತೀವಿ ಅಂತಲೂ ಗೊತ್ತಿರಲಿಲ್ಲ ನಮಗೆ. ಮೀಟ್ ಮಾಡಿ ಅಷ್ಟೇ. ಜಾಸ್ತಿ ಕ್ಲೋಸ್ ಆಗಿದೆ ಅಂದರೆ ಸಿರಿ ಪ್ರೆಗ್ನೆಂಟ್ ಅಲ್ಲ? ಇಲ್ಲ, ನಾವು ಆಗಲೇ ಎಷ್ಟು, ನಾನು ಅವರು 5 ವರ್ಷದಿಂದ ಫ್ರೆಂಡ್ಸು. ಸೊ ಇಲ್ಲಿ ದೀಪಾ ಸುಪ್ರಿಯನ್ ಬಗ್ಗೆ ಕೇಳ್ತಾ ಇದ್ರು, ನೀವು ಎಷ್ಟು ವರ್ಷದಿಂದ ಫ್ರೆಂಡ್ಸು? ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನು ಮತ್ತು ಸುಪ್ರಿಯಾ ಈಗ ರೀಸೆಂಟ್ ಟೈಮಿಂದ ಜಾಸ್ತಿ ಕ್ಲೋಸ್ ಆಗಿರೋದು ಅಂತ. ಸೊ ಅದ್ರ ಬಗ್ಗೆ ಕೇಳ್ತಾಯಿದ್ರು. ಹಾಗೆ ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ 5 ವರ್ಷದಿಂದ ಫ್ರೆಂಡ್ಸು ಅಂತ. ಅದಾದಮೇಲೆ ಇವಾಗ ಜೀವನ್ಗೆ ಕಾಲ್ ಮಾಡ್ತಾಯಿದ್ದೀನಿ. ಜೀವನ್ಗೆ ವಿಳ್ಯದೆಲೆ ತೊಗೊಬರೋದಕ್ಕೆ ಹೇಳಬೇಕಾಗಿತ್ತು. ಹಾಗಾಗಿ ಚಿಂಟುಗೆ ಹೇಳಿದೆ, ಬಟ್ ಚಿಂಟು ಮರ್ತು ಬಂದುಬಿಟ್ಟಿದ್ದಾನೆ. ನಾನು ಪೂಜೆ ಮಾಡೋದಕ್ಕೆ ಹೋದ್ನಲ್ಲ, ಆ ಟೈಮಲ್ಲಿ ನೋಡ್ಕೊತಾ ಇದ್ದೀನಿ. ಸರಿ ಇವಾಗ ಹೇಳಿದರೆ ಹೇಗಿದ್ರು ಆಫೀಸಿಂದ ಬರ್ತಾ ಹಾಗೆ ತೊಗೊಂಬರ್ತಾರೆ ಅಂತ ಕಾಲ್ ಮಾಡಿಬಿಟ್ಟು ಹೇಳಿದೆ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹೂವು ಮುಡಿಸಿ ರೆಡಿ ಮಾಡ್ಕೊಬೇಕು. ನಾನಂತೂ ಎಷ್ಟೇ ಬೇಗ ಮಾಡೋಣ ಅಂತ ಅಂದ್ಕೊಂಡ್ರು ಯಾಕೋ ಇವತ್ತು ಕೈಕಾಲೇ ಆಡ್ತಾ ಇರಲಿಲ್ಲ. ಒಂಥರ ಮರ್ತು ಹೋಗ್ತಾಯಿತ್ತು ಏನು ಮಾಡ್ತಾಯಿದ್ದೀನಿ ಅನ್ನೋ ಥರ. ಸೊ ಆರಾಮಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಮಾಡ್ತಾಯಿದ್ದೆ. ಇನ್ನು ಪೂಜೆ ಹೂವು ಬಂದುಬಿಟ್ಟು ಇವಾಗ ಒಂದ್ಸಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಒಬ್ಬರು ಕಮೆಂಟ್ ಮಾಡಿದರು, ದೇವ್ರ ಹೂವನ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇಡಬೇಡಿ, ಸ್ವಲ್ಪ ನೀಟಾಗಿ ಸ್ವಲ್ಪ ನೀರು ಬಿಟ್ಟು ವಾಶ್ ಮಾಡಿ. ಎಲ್ಲೆಲ್ಲಿ ಇಟ್ಟಿರ್ತಾರೋ ಏನೋ ಅದನ್ನೆಲ್ಲ ದೇವ್ರಿಗೆ ಇಡೋದು ಸರಿ ಇಲ್ಲ ಅಲ್ವಾ ಅಂತ. ಹಾಗಾಗಿ ಅವಾಗಿಂದ ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು, ನನಗೂ ಕೂಡ ಇದು ವಿಷಯ ಗೊತ್ತಿರಲಿಲ್ಲ. ಸೊ ನೀವು ಹೇಳ್ದಾಗಿಂದ ನನಗೂ ಕೂಡ ಅದು ಸರಿ ಅನ್ನಿಸ್ತು. ಹಾಗಾಗಿ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಜೀವನ್ ಕೂಡ ಬಂದರು ಆಫೀಸಿಂದ. ಅವ್ರು ಬರುವಾಗ ಹಾಗೆ ಅಪ್ಪುಗೆ ಅಂತ ಸ್ಕೂಲ್ಗೆ ಇವಾಗ ಸ್ನ್ಯಾಕ್ಸ್ ಅಂತ ಏನು ಕೊಟ್ಟು ಕಳಿಸಾಗಿಲ್ಲ, ಫ್ರೂಟ್ಸ್ ಏನಾದರೂ ಹಾಕ್ಬೋದು. ಹಾಗಾಗಿ ಬರ್ತಾ ಹಾಗೆ ತೊಗೊಂಬಂದ್ಬಿಡ್ತಾರೆ ಫ್ರೂಟ್ಸ್ನ ಕೂಡ, ಒಂದು ವಾರಕ್ಕೆ ಆಗೋವಷ್ಟು. ಅಪ್ಪು ಒಂದೊಂದು ಫ್ರೂಟ್ಸ್ ಎಲ್ಲ ತುಂಬ ಇಷ್ಟಪಟ್ಟೆ ತಿಂತಾನೆ, ಬಟ್ ಒಂದೊಂದು ಫ್ರೂಟ್ಸ್ ಅಂತೂ ಅವನು ಇಷ್ಟನೇ ಪಡಲ್ಲ. ಇದು ಬೇಡ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನಾನು ಅವ್ನು ಇಷ್ಟಪಡ್ತಾನೋ ಬಿಡ್ತಾನೋ ಒಟ್ಟು ತಿನ್ನಬೇಕು ಅಂತ ಅವ್ನು ಕೊಡ್ತೀನಿ. ಸೊ ಈ ರೀತಿ ಎಲ್ಲರ ಮನೆಯಲ್ಲೂ ಇದೇ ಥರ ಇರ್ತಾರ ಮಕ್ಕಳು ಅಂತ ನನಗೂ ಗೊತ್ತಿಲ್ಲ. ಬಟ್ ಅಪ್ಪು ಮಾತ್ರ ಅವನಿಗೆ ಒಂದೊಂದು ಫ್ರೂಟ್ಸ್ ಇಷ್ಟ ಆದರೆ ತಿಂತಾನೆ, ನಾವೇನೂ ಹೇಳೋದೇ ಬೇಡ. ಒಂದೊಂದು ಫ್ರೂಟ್ಸ್ ಅಂತೂ ಅವ್ನು ತಿನ್ನೋದೇ ಇಲ್ಲ, ಬೇಡ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು ಬಾಕ್ಸಲ್ಲಿ ಹಾಗೆ ವಾಪಸ್ ತೊಗೊಂಬಂದಿರ್ತಾನೆ. ಇನ್ನು ಮನೆಯಲ್ಲಿ ತಿನ್ನು ಅಂತ ಅಂದರೆ ಅವನಿಗೆ ಅದು ಇಷ್ಟನೇ ಆಗೋದಿಲ್ಲ. ಬಾಕ್ಸಲ್ಲಿ ಹಾಕಿದ್ರಾದರೂ ಒಂದು ಸ್ವಲ್ಪ ಖಾಲಿ ಮಾಡ್ತಾನೆ.
ಸೊ ಈ ರೀತಿ ಇನ್ನು ಇವಾಗ ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಆಮೇಲೆ ರಂಗೋಲಿನ ಬಿಡ್ತಾ ಇದ್ದೀನಿ. ಎಲ್ಲ ಬೆಳಗ್ಗೆನೇ ತೊಳೆದು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಬಟ್ ಏನಂತ ಅಂದರೆ ಅವಾಗ ಬೇಡ, ಪೂಜೆ ಮಾಡೋ ಟೈಮಲ್ಲೇ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಆಮೇಲೆ ರಂಗೋಲಿ ಬಿಟ್ಟು ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊಳ್ತೀನಿ. ಸೊ ನನಗೆ ಗೊತ್ತಿರೋದು ಒಂದಷ್ಟು ರಂಗೋಲಿನೇ. ಇವಾಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ. ಸೊ ಒಂದಷ್ಟು ರಂಗೋಲಿಗಳಲ್ವ, ಆ ಥರ ಹೇಳಿದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ರೆಕಮೆಂಡೇಷನ್ ಬರ್ತಾ ಇರುತ್ತೆ ಇವಾಗಂತೂ. ಈ ಥರ ಹಾಕ್ಬೋದು ಅಂತೆಲ್ಲ ನಾನು ಅನ್ಕೋತಾ ಇರ್ತೀನಿ. ಒಂದು ಬುಕ್ ಇಟ್ಕೊಂಡು ಅವಾಗೆಲ್ಲ ನಮ್ಮ ಮಮ್ಮಿ ಆಗಿರ್ಬೋದು, ನಮ್ಮ ಅಜ್ಜಿಯರ ಆಗಿರ್ಬೋದು, ಅವರೆಲ್ಲ ಬುಕ್ಕಲ್ಲಿ ರಂಗೋಲಿಗಳನ್ನ ಬರೆದಿಟ್ಕೋತಾ ಇದ್ರು. ನಾವು ಅದೇ ಥರನೇ ಬರೆದಿಟ್ಕೊಂಡ್ರೆ ನೆನಪಾಗೋದು ಅಂತ ಅನಿಸುತ್ತೆ. ಸುಮ್ಮನೆ ಅದನ್ನು ವಿಡಿಯೋ ಸೇವ್ ಮಾಡ್ಕೊಂಡಿರ್ತೀವಿ, ಆಮೇಲೆ ರಂಗೋಲಿ ಬಿಡೋ ಟೈಮಲ್ಲಿ ಅದು ನೆನಪೇ ಆಗೋಲ್ಲ. ನಾನಂತೂ ಸುಮಾರು ಸಲ ಹಂಗೆ ಮಾಡಿದ್ದೀನಿ. ಅದೇನೋ ರಂಗೋಲಿ ಬಿಡೋವಾಗ ನೆನಪೇ ಬರೋಲ್ಲ. ಇನ್ಮೇಲೆ ಬುಕ್ಕಲ್ಲಿ ಬರೆದು ಇಟ್ಕೊಬೇಕು. ಸಿರಿಗೆ ಹೊಸ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀವಿ. ಆ್ಯಕ್ಚುಲಾಗಿ ನನಗೆ ಇದಕ್ಕೆ ಅದಕ್ಕೆ ಅಂತ ತೆಗ್ದಿಟ್ಕೊಳ್ಳೋದಿಲ್ಲ. ಬಟ್ ಏನಂದರೆ ಎಲ್ಲರೂ ಹೊರಗಡೆ ಹೋದಾಗ ನೋಡಿ ಇಷ್ಟ ಆದರೆ ಅದನ್ನು ತೊಗೊಂಬಂದಿರ್ತೀನಿ. ನೆಕ್ಸ್ಟ್ ಯಾವಾಗಾದ್ರು ಅವಳು ಬರ್ತಡೇ ಟೈಮಲ್ಲೋ, ಅಂದರೆ ಎವ್ರಿ ಮಂತ್ ಬರ್ತಡೇ ಮಾಡ್ತೀವಲ್ಲ ಆವಾಗಾದರೂ, ಅಥವಾ ಮಧ್ಯದಲ್ಲಿ ಏನಾದರೂ ಒಂದು ಹಬ್ಬ ಬಂದರೆ ಅದಕ್ಕಾದರೂ ಆಗಿರ್ಬೋದು, ಇಲ್ಲ ಸುಮ್ಮನೆ ಇಷ್ಟ ಆದ್ರೂ ತೊಗೊಬಂದ್ಬಿಡ್ತೀನಿ ನಾನು. ನೋಡೋಣ ಚೆನ್ನಾಗಿ ಕಾಣಿಸಿದ್ರೆ ಅದನ್ನು ಯಾವಾಗಾದ್ರೂ ಹಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು. ಅದು ನೋಡಿ ಇವತ್ತು ಅವಳಿಗೆ ಹೊಸಲು ದಾಟಿದ್ಲಲ್ಲ, ಅದಕ್ಕೋಸ್ಕರ ಹಾಕಿದ್ದೀನಿ. ತುಂಬಾ ಪ್ರಿಟಿಯಾಗಿ ಕಾಣಿಸ್ತಾ ಇದ್ಲು. ಅವಳ ಹತ್ರ ನೇವಿ ಬ್ಲೂ ಫ್ರಾಕ್ ಯಾವುದೂ ಇರಲಿಲ್ಲ, ಅದರಲ್ಲೂ ನೆಟ್ಟೆಡ್ ಟೈಪಲ್ಲಿ ಬರುತ್ತಲ್ಲ ಆ ಥರ. ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನಾನು ಮುಂದೆ ಶೇರ್ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಅಂತ. ಇನ್ನು ಪೂಜೆ ಎಲ್ಲ ಮಾಡಿದಾಯಿತು. ಆಲ್ಮೋಸ್ಟ್ ಒಂದು 10-15 ನಿಮಿಷನೇ ಆಗುತ್ತೆ ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ತಟ್ಟೆನಲ್ಲಿ ಅರ್ಶಿನ ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು, ಫ್ರೂಟ್ಸು, ತೆಂಗಿನಕಾಯಿ, ಅಗರಬತ್ತಿ, ಆಮೇಲೆ ತುಪ್ಪದ ದೀಪ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ಅರ್ಶಿನ ಕುಂಕುಮಕ್ಕೆ ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಮನೆ ಅಂತೂ ಎಷ್ಟು ಪಾಸಿಟಿವ್ ಆಗಿ ಅನಿಸ್ತಾ ಇರುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ ಆ ಒಂದು ವೈಬ್. ಇನ್ನು ಜೀವನ್ ಫ್ರೆಶಪ್ ಆಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ರು. ಅವ್ರು ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಅಮ್ಮನಿಗೆ ಕೂಡ ನಾನು ಬರೋದಕ್ಕೆ ಹೇಳಿದ್ದೆ, ಅವ್ರು ಇನ್ನೂ ಬಂದಿರಲಿಲ್ಲ. ಅವರು ಬರೋ ತನಕ ಒಂದು ಸ್ವಲ್ಪ ಹೊತ್ತು, ಅಂದರೆ ಒಂದು ಆಲ್ಮೋಸ್ಟ್ ಒಂದು 15 ನಿಮಿಷ ಪೂಜೆ ಆದಮೇಲೆ ಕುತ್ಕೊಂಡಿದ್ದೆ. ಆಮೇಲೆ ನಮ್ಮ ಅಮ್ಮನೂ ಕೂಡ ಬಂದರು, ಜೀವನ್ ಕೂಡ ಬಂದರು. ಅವ್ರು ಬಂದಮೇಲೆ ಪಾಪುನ ಕೂರಿಸಿ ಆಮೇಲೆ ಹೊಸಲು ಪೂಜೆನ ಮಾಡಿದ್ದಾಯಿತು. ಫೋನಲ್ಲಿ ಯಾಕೆ ಎಲ್ಲ ಒಂದು ಚಾಕ್ಲೇಟ್ ಗಬ್ಬಿ
ಏಯ್ ಸರಿ ಏಯ್ ಸರಿ ಎಲ್ಲಿ ಅವಳು ರೋಸ್ ಅಲ್ಲಿ ನೋ ರೋಸ್ ರೋಸ್ ಹಾಕೊಂಡು ಬಾಯಿಗೆ ವರ್ಷು ಸಾಕು 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 ಅಷ್ಟೇ ಅಷ್ಟೇ ಬಾ ಕರಿ ಬಾಯ್ಲಿ ಸರಿ ಬಾ ಸರಿ ಓಯ್ ಏ ಸರಿ ಬಾ ಚಾರ್ತಾ ಇದ್ದೆ ಬಂದ್ಬಿಟ್ಟಾ ಅಯ್ಯೋ ಇಲ್ಲಿ. ಪಾಪು ಹೊಸ್ಲು ದಾಟ ಮೇಲೆ ಮತ್ತೆ ಪಾಪುಗೆ ಸ್ವೀಟ್ನ ತಿನ್ನಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋದು ಪಾಯಸ ಅಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ಕೊಟ್ಟೆ ಅಷ್ಟೇ. ಇನ್ನು ಇವಾಗ ಒಂದೆರಡು ಮೂರು ವಿಡಿಯೋ ಕೂಡ ಮಾಡಿಕೊಂಡೆ ನಾನು, ಹಾಗೆ ಸೆಲ್ಫಿ ಕೂಡ ತೊಗೊಂಡೆ. ಏನೋ ಎಲ್ಲ ಮೆಮೊರೀಸ್ನ ಅವಳದು ಇಟ್ಕೋಬೇಕು, ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದು ನಂಗೆ ತುಂಬ ಇಷ್ಟ. ಆ್ಯಂಡ್ ಅದು ಫ್ಯೂಚರಲ್ಲಿ ಒಂದಿನ ಅವಳಿಗೆ ತೋರಿಸ್ದಾಗ ತುಂಬ ಖುಷಿ ಪಡ್ತಾಳೆ. ಇವಾಗ ಅಪ್ಪು ಕೂಡ ಅಲ್ವಾ, ಅವ್ನು ಚಿಕ್ಕ ವಯಸ್ಸಲ್ಲಿ ಅವ್ನ ಪಾಪು ಫೋಟೋಸ್ ಎಲ್ಲ ತೋರಿಸ್ದಾಗ ಆಗಿರ್ಬೋದು, ಅವನ ಅಮ್ಮ ಅಂದಿದ್ದು ಫಸ್ಟ್ ಮಾತಾಗಿರ್ಬೋದು, ಅವ್ನು ಆಟ ಆಡ್ತಾ ಇದ್ದಿದ್ದು ಎಲ್ಲ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಸೊ ತುಂಬ ಖುಷಿಯಾಗುತ್ತೆ ಇವಾಗ ಅವನಿಗೆ ತೋರಿಸ್ದಾಗ ಅವ್ನ ರಿಯಾಕ್ಷನ್ ಎಲ್ಲ ನೋಡೋದಕ್ಕೆ. ಇವಾಗ ನಾನು ಕೂಡ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡಿದ್ದಾಯಿತು. ಇನ್ನು ಇವಾಗ ಚಿಂಟು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅದು ಕೂಡ ನೋಡ್ಬೋದು, ಬಲ್ಗಾಲ್ ಇಟ್ಕೊಂಡು ಬಾರಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದ ಅವನು. ನಿನ್ಗೆ ಅದೇ ಸೆಟ್ ಆಗೋದು. ಬಾಯ್ ಗಾಯ್ಸ್, ಬಾಯ್ ಗಾಯ್ಸ್. ಎಲ್ಲಿ ನೋಡಿ, ಇಲ್ಲಿ ಬಾಯ್ ಗಾಯ್ಸ್ ಮಾಡು. ಏನೋ ಸರಿ ಬಾಯ್ ಗಾಯ್ಸ್. ಇವಾಗ 3 ಜನಕ್ಕೂ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀನಿ. ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಎಲ್ಲ ಆದಮೇಲೆ ಪೂಜೆ. ಇವಾಗ ಅರಿಶಿನ ಕುಂಕುಮನ ಕೊಡ್ತಾ ಇದ್ದೆ. ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಇವಾಗ ಎಲ್ಲರಿಗೂ ಕೂಡ ಹಾಲು ಖೀರನ್ನ ಕೊಡ್ತಾಯಿದ್ದೀನಿ. ಸೊ ನಾನು ಮಾಡೋ ಹಾಲು ಖೀರ್ ಅಂದರೆ ಚಿಂಟುಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅವನಿಗೋಸ್ಕರನೇ ಆ್ಯಕ್ಚುಲಾಗಿ ನಾನು ಹಾಲು ಖೀರ್ ಮಾಡೋಣ ಅಂತ ಮಾಡಿದ್ದು. ಅವನಿಗೂ ಕೂಡ ಅದು ಇಷ್ಟ ಆಯಿತು.
ಚಿಂಟು ತಗೋ ಚಿಂಟುಗೆ ಹಾಲು ಕುತ್ಕೋ ಬಾ ಅವನಿಗೆ ಕೊಡು. ಕುತ್ಕೋ ಇಡು ಇಲ್ಲಿ ಯಾಕೆ ಅಷ್ಟೊಂದು ಸ್ಪೂನ್ ತಂದವನ್ನ ಏನು ಆ ಕಡೆ ನೆಲದ ಮೇಲೆ ಇದು ರೋಡವ್ರಿಗೆಲ್ಲ ಹಾಕಿ ಸ್ಪೂನ್ ಎಲ್ಲ ಕೊಡ್ತಾನೆ ಹಾಗೆ ಕೊಡಲ್ಲ. ಅಲ್ಲ ಪೂರ್ತಿ ಹೇಳ್ಬಿಡು. ಏನಂತೆ? ಚೆನ್ನಾಯ್ತಾ ಅಪ್ಪು ಅಪ್ಪು ಚೆನ್ನಾಗಿದ್ಯಾನ ಚೆನ್ನಾಗಿದ್ಯಾ ಹ್ಞೂ ಕೊಡು ಕೊಡಲ್ಲ ಅಕ್ಕ. ಅಮ್ಮುಗೆ ಒಂದು ಕುಸ್ಬಿಟ್ಟು ಬಾರೆ ಬೇಡ ಸಿರಿ ಓಯ್ ಸಿರಿ ಇಲ್ಲಿ ಬೇಡ ಸುಮ್ಮನೆ ಇರೋ. ಕೊಡಂತೂರು ಹೇಳ್ತೀನಿ ಹೆಂಗ ಟು ಯು ಅಷ್ಟೇ ಆಯ್ತಾ? ಎಲ್ಲರೂ ತಿಂತಾರೆ ಸ್ವೀಟ್ ಇರುತ್ತಲ್ಲ ಬಿಟ್ಟು ತಗೋ ಸ್ಪೂನ್ ಇಟ್ಕೋ. ಖಾಲಿ ಸ್ಪೂನ್ ಇರ್ತದಾ? ಆರಾಮಿಸಿ. ಕೊಡು ಅಂತ ಹೆಂಗೈತೆ ಪೂರ್ವಿ ಅಮ್ಮ ಸಿರಿಗೆ ಒಂಚೂರು ಚೂರಕ್ಕೆ ನಾವೆಲ್ಲ ಎಂಟ್ರು ಮಾಡ್ಬಿಟ್ಟಿದೀವಿ ಗೋಧಿ ಬೆಲ್ಲ ಹಾಕಿದ್ಯಾ? ಎತ್ಕೋ ಕೆಳಗೆ ಹಾಕೊಂಡು ಇಲ್ಲಿ ಇಟ್ಟಿದ್ಯಲ್ಲ ನೀನು. ಮತ್ತೋದ್ರೆ ಹೆಂಗೆ ಆಯ್ತು ನಾವು? ಅವನಿಗೆ ನೆನಪೈತೆ ಎಲ್ಲರೂ ಗಾಬರಿ ಮಾಡಿದ್ವಿ ಅವ್ನ ಮೇಡಮ್ ಮರ್ತಿಲ್ಲ ಏ ಏನ್ ಮಾಡೋಣ ಗೊತ್ತಾ ಇವ್ರು ಹೊಟ್ಟೋಗ್ತಾರೆ ಅಂತ ಅಂದ್ಬಿಟ್ಟು ಕೀನೆ ಬಚ್ಚಿಕ್ಬಿಟ್ಟವನೆ ಗಾಡಿ ಕೀನ ಆಯ್ತು ಬಿಡು ಯಾರು ಹೊಡಿಲಿಲ್ಲ ಬಾಗಿನ ಡೈಲಿ ಬರಲ್ವಾ ಆಯ್ತು ತಮಾಷೆಗೆ ಮಾಡಿದ್ದ ಇಲ್ಲೇ ಇರ್ಬೇಕಾ? ನಾಳೆ ನಿಮ್ ಸ್ಕೂಲ್ ಐತೆ ಅವ್ರು ಇಲ್ಲಿ ಇದ್ಬಿಟ್ಟು ಏನ್ ಮಾಡ್ತಾರೆ? ಕೆಲಸ ಮಾಡು ದೀಪ ನಾಳೆ ಅವ್ಳ ಸ್ಕೂಲ್ ಮುಗಿಸ್ಕೊಂಡ್ ಬಂದ್ಬಿಡು ಶನಿವಾರ ಅಥವಾ ನಾಳೆ ರಾತ್ರಿ ಇದ್ಬಿಟ್ಟು ಶನಿವಾರ ಇಲ್ಲಿಂದಾನೆ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಆಯ್ತಾ ಆಯ್ತಾ ಪೂರ್ವೆ ಆಯ್ತಾ ನಾಳೆ ಬರ್ತಾರೆ ನಿನ್ ರಜೆ ಆಯ್ತಾ? ನೀನೇನ್ ಮಾಡ್ತೀಯ? ಅವ್ನು ಸೈಕಲ್ ತುಳಿಯೋಕೆ ಹೋಗ್ತಾನೆ ಅಷ್ಟೇ ಅದನ್ನೇ ಮಾಡೋದು ಅವನು. ಅವನು ಸೈಕಲ್ ಅಲ್ಲೇ ತುಳಿಯೋಕೆ ಹೋಗ್ತಾನೆ ನೀವು ನಾಳೆ ಇಲ್ಲಿ ಇದ್ಬಿಟ್ಟು ನಾಳೆ ಬೆಳಗ್ಗೆ ಸ್ಕೂಲ್ ಕರ್ಕೊಂಡು ಹೋಗು ಆಯ್ತಾ ನೆಕ್ಸ್ಟ್ಗೆ ಓದ್ಕೊಳ್ರಿ ಆಯ್ತು ಬಿಡು ಇವಾಗ ಆಯ್ತು ಅಂಕಲ್ ಅಪ್ಪು ಫೋನ್ ಮಾಡ್ತವ್ರೆ ಗೊತ್ತಾಯ್ತಾ ಇನ್ನು ಕಳ್ಳನ ಬಿಟ್ಬಿಟ್ಟು ಕಳ್ಳ ಕೀ ಮಾಡ್ಕೋಬಿಟ್ಟ ಅಂದ್ರೆ ಏನ್ ಮಾಡ್ತೀಯ ಅವಾಗ? ಏನೋ ಮಾಡ್ತೀಯ? ಮಾಡಿ ಇನ್ನೊಂದ್ಸಲಿ ಮಾಡ್ಬೇಕು. ಮರ್ತೋಗಿದ್ದಿದ್ರೆ ಇವಾಗ ಏನ್ ಮಾಡೋದು? ಏನಿಲ್ಲ ಅವನೇ ಹಿಂದ್ಗಡೆಯಿಂದ ಕಳ್ಳ ಅವ್ನು ಕಳ್ಕೊಂಡು ಹೋಗ್ಬಿಟ್ಟಿತ್ತು. ಮಾಡ್ಬಾರ್ದು. ಹಂಗೆಲ್ಲ ಮಾಡ್ಬಾರ್ದು ನಂದೊಂದ್ಸಲಿ ಕೀ ಹಂಗೆ ಹಾಕಿ ಬಿಟ್ಬಿಟ್ಟು ಅವನೇ ನನ್ಗೆ ಗೊತ್ತೇ ಇಲ್ಲ. ಒಂದ್ಸಲಿ ಏನಾಗೈತೆ ಗೊತ್ತಾ 4 ದಿವಸ ಕಾಲೇಜ್ಗೆ ಹೋಗ್ಲಿಲ್ಲ. ಮರ್ತೋಗಿದ್ದ ಅಪ್ಪು ಕಾಲೇಜ್ಗೆ ಹೋಗಿಲ್ಲ ಅಪ್ಪ ಹೋಗ್ಲಿಲ್ಲ ಎಲ್ಲೋ ಹೋಗೋಣ ಕೀನೇ ಇಲ್ಲ. ಪಪ್ಪ ಹೋಗ್ಬಿಟ್ಟು ಅನ್ನೋ ಒಂದ್ ಅರ್ಧ ಗಂಟೆ ಐತೆ ಕೀನೇ ಇಲ್ಲ ಅಂದ್ಬಿಟ್ಟು ಅರ್ಧ ಗಂಟೆ ಆದ್ಮೇಲೆ ಬಂದು ಕೀ ಕೊಟ್ರೆ ಕೈಗೆ ಡ್ಯೂಪ್ಲಿಕೇಟ್ ಕೀ ತಗೋ ಅಂತ ಯಾರು ನಮ್ಮ ಪಪ್ಪ. ಅದೇನಾಗಿದೆ ಗೊತ್ತಾ ಬ್ರೇಸ್ಲೆಟ್ ಬಾಕ್ಸ್ ಹಾಕಿ ಅಳ್ಳಾಡಿಸ್ತಾ ಇದ್ದ ಅದು ನಮ್ಗೆ ಜ್ಞಾಪನಕ್ಕೆ ಬರ್ಲಿಲ್ಲ ಓ ಅಳ್ಳಾಡ್ತಾ ಇತ್ತಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಏನ್ ಹಾಕೋನ್ ಅಂತಾನೂ ಗೊತ್ತಿಲ್ಲ. ಮನೆಯೆಲ್ಲ ಬೀರುಲಿ ನಮ್ಮ ಅಪ್ಪ ನನ್ನ ಮೇಲೆ ಅನುಮಾನ ಪಟ್ಬಿಟ್ಟು ನಾನೇ ಎಲ್ಲ ಇಟ್ಬಿಟ್ಟಿದ್ದೀನಿ ರಾತ್ರಿ ಎಲ್ಕೋ ಡೌಟ್ ಬಂತು ಇರು ನೋಡೋಣ ಅವನ್ನೇ ಆಟಾಡ್ಕೊಂಡು ನಾಳೆ ಟೆಸ್ಟ್ ಆಯ್ತಾ ಇವತ್ತು ರಾತ್ರಿನೇ ಕುತ್ಕೊಂಡು ಓದ್ಕೊಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಹಿಂಗ್ ಬಂದ್ಬಿಡು ಆಯ್ತಾ ಮಿಸ್ ಮಾಡಬೇಡ ಮಿಸ್ ಮಾಡಿದ್ರೆ ಏನಿಲ್ಲ ಆಮೇಲೆ ನಿನ್ಗೆ ಹೋಮ ಬರ್ದೇನಾ?